ಪ್ರಸಿದ್ಧ ಪ್ರವಾಸಿ ತಾಣ ನಂದಿಬೆಟ್ಟದ ಬುಡದಲ್ಲಿ ವ್ಯಾಪಕ ಅಕ್ರಮ. ಟ್ರೈಬಲ್ ಕೆಫೆ ಹೆಸರಿನಲ್ಲಿ ಅಕ್ರಮ ಹುಕ್ಕಾ ಬಾರ್. ಅಕ್ರಮದ ಬಗ್ಗೆ ಜಿಲ್ಲಾಧಿಕಾರಿಗೆ ದೂರು ಕೊಟ್ಟರೂ ಕ್ರಮ ಇಲ್ಲ. ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯಿತಿ ಸಿಇಒ, ಎಸ್ಪಿ ಅಕ್ರಮದಲ್ಲಿ ಭಾಗಿ ಶಂಕೆ. ಕಾನೂನು ವಿರುದ್ಧವಾಗಿ ಹುಕ್ಕಾ ಬಾರ್ ಚಲಾವಣೆ. ಕೆಫೆ ನಡೆಸಲು ಯಾವುದೇ ಅನುಮತಿ ಪಡೆಯದ ಮಾಲೀಕ. ಗೂಂಡಾಗಳನ್ನ ಇಟ್ಟು ಕೆಫೆ ನಡೆಸ್ತಿರೋ ಕಿರಾತಕ. ಲಕ್ಷ ಲಕ್ಷ ವ್ಯಾಪಾರ ನಡೆದ್ರೂ 1 ಪೈಸೆ ಟ್ಯಾಕ್ಸ್ ಕಟ್ಟದ ಟ್ರೈಬಲ್ ಕೆಫೆ ಓನರ್. ಎಲ್ಲ ಅಧಿಕಾರಿಗಳ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿರುವ ಅಲೆಕ್ಸ್ ಟ್ರೈಬಲ್ ಕೆಫೆ ಮಾಲೀಕ. ನಂದಿಬೆಟ್ಟಕ್ಕೆ ಬರುವ ಪ್ರವಾಸಿಗರೇ ಇವನ ಟಾರ್ಗೆಟ್. ಪಂಚಾಯಿತಿ ಅಧಿಕಾರಿಗಳು 5 ಬಾರಿ ನೋಟಿಸ್ ನೀಡಿದ್ರು ಡೋಂಟ್ ಕೇರ್. ಪ್ರಸಿದ್ಧ ಪ್ರವಾಸಿ ತಾಣ ನಂದಿಬೆಟ್ಟದ ಬುಡದಲ್ಲಿ ಟ್ರೈಬಲ್ ಕೆಫೆ ಹೆಸರಲ್ಲಿ ವ್ಯಾಪಕ ಅಕ್ರಮ ನಡೆದಿದೆ. ಅಕ್ರಮ ಹುಕ್ಕಾ ಬಾರ್ ನಡೆಸ್ತಿರೋ ಮಾಲೀಕ ಅಲೆಕ್ಸ್ ಯಾವುದೇ ಪರವಾನಗಿ ಪಡೆಯದೆ ಕೃಷಿ ಭೂಮಿಯಲ್ಲಿ ವಾಣಿಜ್ಯ ವ್ಯವಹಾರ ನಡೆಸುತ್ತಿದ್ದಾರೆ. ನಮ್ಮ ಕುಪ್ಪಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಕುಡುತಿ ಗ್ರಾಮದಲ್ಲಿ ಏನು ಅನಧಿಕೃತವಾಗಿ ಒಂದು ಟ್ರೈಬಲ್ ಕೆಫೆ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಹಿಂದೆ ಕೂಡ ಹಲವಾರು ಬಾರಿ ಆರೋಪಗಳು ಬಂದಿದೆ. ಗ್ರಾಮ ಪಂಚಾಯತಿಯಿಂದ ಕೂಡ 3 ನೋಟಿಸನ್ನು ಜಾರಿ ಮಾಡಿದ್ದೀವಿ. ಸೊ ಅನಧಿಕೃತ ನಡೀತಾ ಇದೆ ಮತ್ತು ಪರ್ಟಿಕ್ಯುಲರ್ ಆಗಿ ಹುಕ್ಕಾ ನಡೀತಿದೆ ಅಂತೇಳಿ ಆರೋಪ ಬಂದಿರೋದಕ್ಕೆ ನೋಟಿಸನ್ನು ಜಾರಿ ಮಾಡಿದ್ದೀವಿ. ಸೊ ಈಗೂ ಕೂಡ ಮತ್ತೆ ಪುನರ್ ಪ್ರಾರಂಭ ಆಗಿದೆ ಅಂತೇಳಿ ಕೇಳಿ ಬರ್ತಾ ಇದೆ. ಖಂಡಿತವಾಗಿ ಇದ್ರ ಬಗ್ಗೆ ನಾವು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಆದಷ್ಟು ಶೀಘ್ರವಾಗಿ ಕಾನೂನು ರೀತಿಯಲ್ಲಿ ಕ್ರಮವನ್ನು ವಹಿಸ್ತೀವಿ ಸರ್. ಮತ್ತು ಇದಕ್ಕೆ ಕಡಿವಾಣವನ್ನು ಕೂಡ ಹಾಕ್ತೀವಿ ಸರ್. ಅದು ಪ್ರಮುಖವಾಗಿ ಕನ್ವರ್ಷನ್ ಮಾಡಿ ಅವ್ರು ಮಾಡಬೇಕಿತ್ತು. ಅದನ್ನು ಸರ್ವೆ ನಂಬರಲ್ಲಿ ಅನಧಿಕೃತವಾಗಿ ಸ್ಥಾಪನೆ ಮಾಡಿದ್ದಾರೆ. ಒಂದು. ಎರಡನೇದಾಗಿ ನಮ್ಮ ಗ್ರಾಮ ಪಂಚಾಯತಿ ನಾವು ನೋಟಿಸ್ ಕೊಟ್ಟರು ಕೂಡ ಅದು ಯಾವುದೇ ರೀತಿಯ ರಿಪ್ಲೈನ ಕೊಟ್ಟಿಲ್ಲ. ಸೊ ಅದು ಅವರ ಒಂದು ಎಷ್ಟು ದರ್ಪ ಇದೆ ಅನ್ನೋದು ತೋರಿಸ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯಿತಿ ಸಿಇಒ, ಎಸ್ಪಿ ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಶಂಕೆ ವ್ಯಕ್ತವಾಗಿದೆ. ನಂದಿಗಿರಿಧಾಮದ ಸುತ್ತಮುತ್ತ ತಲೆ ಎತ್ತಿರ್ತಕ್ಕಂಥ ಯಾವುದೇ ಅನಧಿಕೃತವಾಗಿರ್ತಕ್ಕಂಥ ತಲೆ ಎತ್ತಿರ್ತಕ್ಕಂಥ ಯಾವುದೇ ಒಂದು ಕೆಫೆಗಳು ಅಥವಾ ಬೇರೆ ಬೇರೆ ತಾಣಗಳು ಇದ್ದರೂ ಕೂಡ ಅವುಗಳನ್ನು ಸ್ಥಳೀಯ ಪ್ರಾಧಿಕಾರ ಅಂದರೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಒಳಗಡೆ ಅವರು ಲೈಸೆನ್ಸನ್ನು ತೆಗೆದುಕೊಳ್ಬೇಕಾಗುತ್ತೆ ಮತ್ತು ಅವರು ಟ್ಯಾಕ್ಸನ್ನು ಕೂಡ ಕಟ್ಟಬೇಕಾಗುತ್ತೆ. ಹಾಗಾಗಿ ಆ ಥರದ್ದು ಯಾವ್ಯಾವುದು ಅನಧಿಕೃತವಾಗಿರ್ತಕ್ಕಂಥ ಕೆಫೆಗಳು ಅಥವಾ ಹೋಟೆಲ್ಗಳು ಇರೋದ್ರ ಬಗ್ಗೆ ಒಂದು ಪರಿಶೀಲನೆಯನ್ನು ಮಾಡಿಸ್ತೀನಿ ಮತ್ತು ಯಾವುದೇ ಅನಧಿಕೃತ ಚಟುವಟಿಕೆಗಳಿಗೆ ಕಾರಣ ಆಗಬಾರ್ದು. ಕೆಫೆ ಮಾಲೀಕ ಗೂಂಡಗಳನ್ನು ಇಟ್ಟು ಕೆಫೆ ನಡೆಸ್ತಿರೋ ಆರೋಪ ವ್ಯಕ್ತವಾಗಿದ್ದು, ಸ್ಥಳೀಯ ರೈತರು ತಮ್ಮ ಕೃಷಿ ಭೂಮಿಯಲ್ಲಿ ವ್ಯವಸಾಯ ಮಾಡಲು ತೊಂದರೆಯಾಗಿದೆ. ಲಕ್ಷ ಲಕ್ಷ ವ್ಯಾಪಾರ ನಡೆದ್ರೂ 1 ಪೈಸೆ ಟ್ಯಾಕ್ಸ್ ಕಟ್ಟದ ಟ್ರೈಬಲ್ ಕೆಫೆ ಓನರ್ ಎಲ್ಲ ಅಧಿಕಾರಿಗಳ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ. ನಂದಿಬೆಟ್ಟಕ್ಕೆ ಬರುವ ಪ್ರವಾಸಿಗರೇ ಇವನ ಟಾರ್ಗೆಟ್ ಆಗಿದ್ದು, ಅಕ್ರಮಗಳ ಬಗ್ಗೆ ಪಂಚಾಯಿತಿ ಅಧಿಕಾರಿಗಳು 5 ಬಾರಿ ನೋಟಿಸ್ ನೀಡಿದ್ರು ಡೋಂಟ್ ಕೇರ್ ಎಂದಿದ್ದಾರೆ.